ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖಂಡಿತ ಚೆನ್ನಾಗಿರ್ತೀರಾ ಅಂತ ನಾನು ನಂಬ್ತೀನಿ. ಎಕ್ಸಾಮ್ ಅಂದ್ರೆ ಎಷ್ಟು ಜನರಿಗೆ ಇಷ್ಟ, ಅದ್ರಲ್ಲೂ ತುಂಬಾನೇ ಟ್ರಿಕ್ ಆಗಿದ್ರೆ ಹೇಗಿರುತ್ತೆ? ಆಕ್ಚುಲಿ ಯಾರಿಗೂ ಇಷ್ಟ ಆಗಲ್ಲ ಅಲ್ವಾ? ಆದ್ರೆ ಇಲ್ಲಿ ಒಬ್ಬರು ಚಿಕ್ಕ ಮಕ್ಕಳಿಗೆ ತುಂಬಾನೇ ಡಿಫ್ರೆಂಟ್ ಆದ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾವ್ರೆ. ಸೊ ಮಕ್ಕಳು ತಾನೇ ಅವರಿಗೇನು ಈಸಿ ಆಗಿರುತ್ತೆ ಎಕ್ಸಾಮ್ ಅಂತ ನೀವು ಅನ್ಕೊಂಡ್ರೆ ಅದೇನೇ ಇಲ್ಲ. ಯಾಕೆ ಅಂದ್ರೆ ತುಂಬಾ ಟಫ್ ಆದ ಎಕ್ಸಾಮ್ ಅನ್ನೇ ಅವರು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಅದ್ರಲ್ಲಿ ಎಷ್ಟು ಮಕ್ಕಳು ಪಾಸ್ ಆಗ್ತಾರೆ ಅಂತದ್ದು ಏನು ಕ್ವಶನ್ಸ್ ಅನ್ನ ಕೇಳಿದ್ರು ಆ ಎಕ್ಸಾಮ್ ಅಲ್ಲಿ, ಮತ್ತೆ ಏನಕ್ಕಾಗಿ ಈ ತರ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಿ ಮಕ್ಕಳನ್ನ ಸೆಲೆಕ್ಟ್ ಮಾಡ್ತಾರೆ ಅನ್ನೋ ಕಥೆಯನ್ನ ತುಂಬಾನೇ ಮಿಸ್ಟರಿಯಾಗಿ ಹೇಳಿರುವ ಮೂವಿನೇ ದ ಮಿಸ್ಟೀರಿಯಸ್ ಬೆನೆಡಿಕ್ಟ್ ಸೊಸೈಟಿ. ಸೊ ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರ್ಯಾದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೀವು ಮಾಡುವ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಒಂದು ಬ್ಯಾಕ್ ಗ್ರೌಂಡ್ ವಾಯ್ಸ್ ಅಲ್ಲೇ ಕತೆ ಶುರುವಾಗುತ್ತೆ. ಸಡನ್ ಆಗಿ ನಾವು ಇರ್ತಾ ಇರುವ ಈ ಪ್ರಪಂಚವನ್ನ ಒಂದು ಡಿಫರೆಂಟ್ ಆದ ಫೋರ್ಸ್ ಅಫೆಕ್ಟ್ ಮಾಡಿದೆ. ಆ ಫೋರ್ಸಿನ ಹೆಸರು ದಿ ಎಮರ್ಜೆನ್ಸಿ. ಆ ಫೋರ್ಸ್ ಅಲ್ಲಿ ಅಫೆಕ್ಟ್ ಆಗಿದ್ದ ತುಂಬಾ ಜನರು ಯಾವಾಗ್ಲೂ ಹೆದರ್ಕೊಂಡು ಭಯದಿಂದಾನೆ ತುಂಬಾನೇ ಸೊಪ್ಪಿಗೆನೆ ಕಾಣಿಸ್ಕೊತಾ ಇದ್ರು. ಸೊ ಇದರಿಂದ ಎಕನಾಮಿಕ್ ಅಲ್ಲಿ ಕೂಡ ತುಂಬಾನೇ ದೊಡ್ಡ ಏಟು ಬಿತ್ತು. ಇದರಿಂದ ಜನರು ಯಾವಾಗ್ಲೂ ತುಂಬಾನೇ ಸೊಪ್ಪಿಗೆನೆ ಇರ್ತಾರೆ ಅನ್ನೋ ತರ ಬ್ಯಾಕ್ ಗ್ರೌಂಡ್ ವಾಯ್ಸ್ ಅಲ್ಲಿ ಹೇಳಿ ಮುಗಿಸ್ತಾರೆ. ಹಾಗೆ ಕಟ್ ಮಾಡಿ ಒಂದು ಆರ್ಫನೇಜ್ ಅಲ್ಲಿ ಬೆಳೀತಾ ಇರುವ ಹೀರೋವನ್ನೇ ತೋರಿಸ್ತಾರೆ. ಇವನೇನೆ ಈ ಮೂವಿಯ ಹೀರೋ. ತುಂಬಾ ದೊಡ್ಡ ಬುದ್ಧಿವಂತಿಕೆ ಇರುವ ಹುಡುಗ. ಯಾವಾಗ್ಲೂ ಬುಕ್ಸ್ ಅನ್ನ ಓದುತ್ತಾನೆ ಇರ್ತಾನೆ. ಅದ್ರಲ್ಲೂ ನಮ್ಮ ಹೀರೋಗೆ ಅವನ ಜೊತೆ ತುಂಬಾನೇ ಫ್ರೆಂಡ್ಸ್ ಇರಬೇಕು ಅನ್ನೋದೇ ಅವನ ಆಸೆ. ಆದ್ರೆ ಅವನ ಜೊತೆಗಿರೋರೇ ಯಾವಾಗ್ಲೂ ಅವನನ್ನ ಕಿಂಡಲ್ ಮಾಡ್ತಾ ಇರ್ತಾರೆ. ನೀನೇನು ದೊಡ್ಡ ಜೀನಿಯಸ್, ಹಾಗಾದ್ರೆ ನಾವೆಲ್ಲ ಏನು ಪೆದ್ರ ಅನ್ನೋ ತರ ಎಲ್ಲ ಮಾತಾಡಿ ಯಾವಾಗ್ಲೂ ನಮ್ಮ ಹೀರೋವನ್ನ ಕಾರ್ನರ್ ಮಾಡಿನೇ ಮಡಗಿರ್ತಾರೆ. ಯಾರುವೇ ಅವನ ಜೊತೆ ಸರಿಯಾಗಿ ಮಾತಾಡಲ್ಲ, ಸೇರೋದು ಇಲ್ಲ. ಆದ್ರೆ ಆರ್ಫನೇಜ್ ಅಲ್ಲೇ ಕೆಲಸ ಮಾಡ್ತಾ ಇರುವ ಒಬ್ಬರು ಕನ್ನಡ ಟೀಚರ್ ಮಾತ್ರನೇ ನಮ್ಮ ಹೀರೋವನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇರ್ತಾರೆ. ಈ ತರ ಇರ್ಬೇಕಾದ್ರೇನೆ ಒಂದು ದಿನ ಕನ್ನಡ ಟೀಚರ್ ನಮ್ಮ ಹೀರೋ ಹತ್ರ ಬಂದು ಒಂದು ನ್ಯೂಸ್ ಪೇಪರ್ ಅನ್ನು ತೋರಿಸಿ ಈ ತರ ಬ್ರಾಡ್ ರೈಟ್ ಅನ್ನೋ ಯೂನಿವರ್ಸಿಟಿಯಲ್ಲಿ ಫ್ರೀಯಾಗಿ ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡ್ತಾ ಇದ್ದಾರಂತೆ. ಆ ಎಕ್ಸಾಮ್ ಅಲ್ಲಿ ಮಾತ್ರ ನೀನು ಪಾಸ್ ಆಗ್ಬಿಟ್ರೆ ನಿನಗೆ ಸ್ಕಾಲರ್ಶಿಪ್ ಸಿಕ್ಕಿ ಆ ಯೂನಿವರ್ಸಿಟಿಯಲ್ಲಿ ಜಾಯ್ನ್ ಆಗೋದಕ್ಕೆ ಚಾನ್ಸಸ್ ಇದೆ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಗೂ ಆ ಯೂನಿವರ್ಸಿಟಿಯಲ್ಲಿ ಜಾಯ್ನ್ ಆಗ್ಬೇಕು ಅನ್ನೋದು ತುಂಬಾ ಆಸೆ ಆಗ್ಬಿಡುತ್ತೆ. ಆದ್ರೂ ಆ ಯೂನಿವರ್ಸಿಟಿಯಲ್ಲಿ ತುಂಬಾ ಕಷ್ಟವಾದ ಕ್ವಶನ್ಸ್ ಗಳನ್ನ ಕೇಳ್ತಾರಲ್ಲ, ಅದನ್ನ ಅಟೆಂಡ್ ಮಾಡಿ ಆ ಎಕ್ಸಾಮ್ ಅನ್ನ ಪಾಸ್ ಆಗೋಷ್ಟು ನನಗೆ ಎಬಿಲಿಟಿ ಇದೆಯಾ ಅಂತ ಹುಡುಗ ಕ್ವಶನ್ ಮಾಡ್ಬೇಕಾದ್ರೆ ಅದಕ್ಕೆ ಕನ್ನಡ ಟೀಚರ್ ಏನು ಈ ರೀತಿ ಕೇಳ್ತಾ ಇದೆಯಲ್ಲ, ನೀನು ತುಂಬಾನೇ ಸೂಪರ್ ಆದ ಸ್ಟೂಡೆಂಟ್, ನೀನು ಎಷ್ಟು ಟ್ಯಾಲೆಂಟೆಡ್ ಆದ ಹುಡುಗ, ನೀನು ಈ ರೀತಿ ಮಾತಾಡಬಹುದಾ? ಸೊ ನಾಳೆ ಬೆಳಗ್ಗೆನೆ ನೀನು ರೆಡಿ ಆಗಿರು, ಯಾಕೆಂದ್ರೆ ಆ ಎಕ್ಸಾಮ್ ಅನ್ನ ನಾಳೆನೆ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಆದ್ರಿಂದ ನಾನೇ ನಿನ್ನನ್ನು ಬಂದು ಪಿಕಪ್ ಮಾಡಿ ಕರ್ಕೊಂಡು ಹೋಗಿ ಡ್ರಾಪ್ ಮಾಡಿ ಬಿಟ್ಟು ಬರ್ತೀನಿ ಅಂತ ಹೇಳ್ತಾರೆ ಕನ್ನಡ ಟೀಚರ್. ಅದಕ್ಕೆ ನಮ್ಮ ಹೀರೋನು ಸರಿ ಅಂತ ಹೇಳ್ತಾನೆ. ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆ ಆಗುತ್ತೆ. ಅದೇ ತರ ಕನ್ನಡ ಟೀಚರ್ ನಮ್ಮ ಹೀರೋವನ್ನ ಕರ್ಕೊಂಡು ಬಂದು ಆ ಯೂನಿವರ್ಸಿಟಿ ಹತ್ರ ಬಿಟ್ಬಿಟ್ಟು ಚೆನ್ನಾಗಿ ಎಕ್ಸಾಮ್ ಅನ್ನ ಬರೆದು ಪಾಸ್ ಮಾಡ್ಬೇಕು ಆಯ್ತಾ ಅಂತ ಹೇಳಿ ಹೋಗ್ತಾರೆ. ಸೊ ನಮ್ಮ ಹೀರೋ ಎಕ್ಸಾಮ್ ಹಾಲ್ ಒಳಗಡೆ ಬರ್ತಾನೆ. ಅದೇ ತರ ತುಂಬಾ ಸ್ಟೂಡೆಂಟ್ಸ್ ಆ ಜಾಗಕ್ಕೆ ಬಂದಿರ್ತಾರೆ. ಚಿಕ್ಕ ಮಕ್ಕಳಿಗಾದ ಎಕ್ಸಾಮೇ ಇದು, ಆದ್ರೆ ಟಫ್ ಆದ ಕ್ವಶನ್ಸ್ ಗಳನ್ನ ಕೇಳ್ತಾರೆ ಅನ್ಸುತ್ತೆ. ಆವಾಗ ಆ ಎಕ್ಸಾಮ್ ಹಾಲ್ ಒಳಗಡೆ ಒಬ್ಬರು ಟೀಚರ್ ಬರ್ತಾರೆ. ಇವರ ಹೆಸರು ನಂಬರ್ 2. ಅವರು ಅಲ್ಲಿಗೆ ಬಂದು ಎಕ್ಸಾಮಿಗಾದ ಕ್ವಶನ್ ಪೇಪರ್ಸ್ ಅನ್ನ ಮಕ್ಕಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟು ನಿಮಗಾದ ಟೈಮ್ 1 ಗಂಟೆ ಟೈಮ್ ಅಷ್ಟೇ, ಅಷ್ಟರಲ್ಲಿ ಈ ಕ್ವಶನ್ ಪೇಪರ್ ಅನ್ನ ಫಿಲ್ ಮಾಡಬೇಕು ಅಂತ ಸ್ಟ್ರಿಕ್ಟ್ ಆಗಿ ಹೇಳ್ಬೇಕಾದ್ರೆ ಹಾಗೆ ಗಾಬರಿಯಾಗಿ ಎಕ್ಸಾಮ್ ಶುರುವಾಗುತ್ತೆ. ನಮ್ಮ ಹೀರೋವನ್ನ ನೋಡಿದ್ರೆ ಒಂದೊಂದು ಕ್ವಶನ್ ಆಗಿ ಅವನೇ ಓನ್ ಆಗಿ ಯೋಚನೆ ಮಾಡಿ ಬರೀತಾ ಇರ್ತಾನೆ. ಕ್ವಶನ್ಸ್ ಗಳನ್ನ ನೋಡ್ಬೇಕಾದ್ರೆ ಡಿಫ್ರೆಂಟ್ ಆಗಿ ಇರ್ತಾ ಇರುತ್ತೆ. ಒಂದು ಕ್ವಶನ್ ಅಲ್ಲಿ ಒಂದು ಎಲಿಫೆಂಟ್ ಮತ್ತೆ ಹಾರ್ಸ್ ಕೆಳಗಡೆ ಬೀಳ್ತಾ ಇದೆ. ಅದರಲ್ಲಿ ನೀವು ಏನನ್ನ ಕಾಪಾಡ್ತೀರಾ ಫಸ್ಟ್ ಅಂತ ಕೇಳಿರುತ್ತೆ. ಅದಕ್ಕೆ ನಮ್ಮ ಹೀರೋ ಏನನ್ನ ಬರೀತಾನೆ ಅಂದ್ರೆ, ಫಸ್ಟ್ ನಾನು ಆನೆಯನ್ನೇ ಕಾಪಾಡ್ತೀನಿ, ಆಮೇಲೆ ಅದನ್ನು ಯೂಸ್ ಮಾಡಿ ಆ ಕುದುರೆಯನ್ನು ಕಾಪಾಡ್ತೀನಿ ಅನ್ನೋ ತರ ಬರೀತಾನೆ. ಈ ತರ ತುಂಬಾನೇ ಡಿಫ್ರೆಂಟ್ ಆದ ಕ್ವಶನ್ಸ್ ಗಳಿಗೆ ನಮ್ಮ ಹೀರೋನು ಡಿಫ್ರೆಂಟ್ ಆಗಿ ಉತ್ತರಗಳನ್ನ ಬರೀತಾ ಇರ್ತಾನೆ. ಕೊನೆಯದಾಗಿ ಏನು ಕ್ವಶನ್ ಅನ್ನ ಕೇಳಿದ್ದಾರೆ ಅಂದ್ರೆ, ನೀವು ತುಂಬಾನೇ ಬ್ರೇವ್ ಆದವರ ಅಂತ ಕೇಳಿರ್ತಾರೆ. ಅದಕ್ಕೆ ನಮ್ಮ ಹೀರೋ ಏನಂತ ಬರೀತಾನೆ ಅಂದ್ರೆ, ನಮ್ಮ ಹೀರೋಗೆ ಈ ಕ್ವಶನ್ ಗೆ ಏನು ಉತ್ತರವನ್ನ ಬರೆಯೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಆದ್ರೂ ಸ್ವಲ್ಪ ಹೊತ್ತು ಕೂತು ಚೆನ್ನಾಗಿ ಯೋಚನೆ ಮಾಡಿಬಿಟ್ಟು ನಾನು ಆ ರೀತಿನೇ ಇರ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ಅನ್ನೋ ರೀತಿ ಬರೀತಾನೆ. ಅದೇ ಸಮಯದಲ್ಲಿ ಟೈಮು ಕಂಪ್ಲೀಟ್ ಆಗುತ್ತೆ. ಅದೇ ತರ ಮೇಡಮ್ ಅವರು ಕೂಡ ಎಕ್ಸಾಮ್ ಪೇಪರ್ಸ್ ಎಲ್ಲವನ್ನು ಮಕ್ಕಳ ಹತ್ರ ಇಂದ ಕಲೆಕ್ಟ್ ಮಾಡ್ಕೋತಾರೆ. ನಂತರ ಅಲ್ಲೇ ಕೂತು ಆ ಟೀಚರ್ ಎಲ್ಲ ಪೇಪರ್ಸ್ ಅನ್ನು ಕರೆಕ್ಷನ್ ಮಾಡ್ತಾರೆ. ಅಲ್ಲಿಯವರೆಗೂ ಸ್ಟೂಡೆಂಟ್ಸ್ ಎಲ್ಲ ಸೈಲೆಂಟ್ ಆಗಿ ವೇಟ್ ಮಾಡ್ತಾ ಇರ್ತಾರೆ. ಆ ಟೀಚರ್ ಪೇಪರ್ಸ್ ಎಲ್ಲವನ್ನು ಕರೆಕ್ಷನ್ ಮಾಡಿ ಕಂಪ್ಲೀಟ್ ಮಾಡಿದ ಮೇಲೆ ಎದ್ದು ನಿಂತು ಈ ಎಕ್ಸಾಮ್ ಅನ್ನ ಬರೆದು ಪಾಸ್ ಮಾಡಿರೋರು ಮಾತ್ರನೇ ಪಕ್ಕದಲ್ಲಿ ಇರುವ ಬಿಲ್ಡಿಂಗ್ ಗೆ ನೆಕ್ಸ್ಟ್ ಎಕ್ಸಾಮ್ ಗೆ ಹೋಗ್ಬೇಕು. ಅದರಲ್ಲೂ 1 o'clock ನೀವು ಅಲ್ಲಿಗೆ ಹೋಗಿರ್ಬೇಕು. ನಿಮಗೆ ಬೇಕಾಗಿರುವ ಒಂದೇ ಒಂದು ಪೆನ್ಸಿಲ್ ಮತ್ತೆ ಒಂದೇ ಒಂದು ಎರೇಸರ್ ಅನ್ನ ಮಾತ್ರ ತಗೊಂಡು ಹೋಗ್ಬೇಕು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ತಕ್ಷಣ ನಮ್ಮ ಹೀರೋ ಮೇಲ್ಗಡೆ ಕೈಯನ್ನ ಎತ್ತಿ, ಹಾಗಾದ್ರೆ ಶಾರ್ಪ್ನರ್ ಅನ್ನ ತಗೊಂಡು ಹೋಗುವ ಹಾಗೆ ಇಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಟೀಚರ್ ಅದನ್ನೆಲ್ಲ ನಾವೇ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳ್ತಾರೆ. ಆಮೇಲೆ ಯಾರೆಲ್ಲ ಈ ಫಸ್ಟ್ ಎಕ್ಸಾಮ್ ಅಲ್ಲಿ ಪಾಸ್ ಆಗಿದ್ದಾರೆ ಅನ್ನೋ ವಿಷಯವನ್ನ ಹೇಳ್ತಾರೆ ಟೀಚರ್. ಯಾರೆಲ್ಲ ಈ ಎಕ್ಸಾಮ್ ಅಲ್ಲಿ ಪಾಸ್ ಆಗಿದ್ದಾರೆ ಅಂತ ನೋಡಿದ್ರೆ ನಮ್ಮ ಹೀರೋ ಒಬ್ಬ ಹುಡುಗ ಮಾತ್ರನೇ ಪಾಸ್ ಆಗಿ ನೆಕ್ಸ್ಟ್ ಎಕ್ಸಾಮ್ ಗೆ ಸೆಲೆಕ್ಟ್ ಆಗಿದ್ದಾನೆ. ಸೊ ಮಿಕ್ಕಿರೋ ಸ್ಟೂಡೆಂಟ್ಸ್ ಎಲ್ಲ ಇದನ್ನು ನೋಡ್ಬಿಟ್ಟು ಏನಿದು ಈ ರೀತಿ ಆಗ್ಬಿಡ್ತಲ್ಲ ಅಂತ ತುಂಬಾನೇ ವಿಕ್ಸ್ ಆಗಿ ಬೇಜಾರಾಗಿ ಅಲ್ಲಿಂದ ಎಲ್ಲರೂ ಹೋಗ್ತಾರೆ. ನಮ್ಮ ಹೀರೋನು ನಾವು ಪಾಸ್ ಆಗ್ಬಿಟ್ವಾ ಅಂತ ಶಾಕ್ ಆಗಿ ನೆಕ್ಸ್ಟ್ ಎಕ್ಸಾಮ್ ಗೆ ಪ್ರಿಪೇರ್ ಆಗ್ತಾ ಇರ್ತಾನೆ.
ಆ ರೀತಿ ನಮ್ಮ ಹೀರೋ ಪ್ರಿಪೇರ್ ಆಗ್ತಾನೆ ಇರ್ಬೇಕಾದ್ರೆ ನೆಕ್ಸ್ಟ್ ಎಕ್ಸಾಮ್ ಬರೆಯೋದಕ್ಕಾಗಿ ಸ್ಟೂಡೆಂಟ್ಸ್ ಎಲ್ಲರನ್ನು ಹಾಲಿಗೆ ಕರೀತಾರೆ ಟೀಚರ್. ಆ ರೀತಿ ನಮ್ಮ ಹೀರೋ ನಡೆದು ಹೋಗ್ತಾ ಇರ್ಬೇಕಾದ್ರೆ ಆವಾಗ ಅವನ ಮುಂದೆ ಒಂದು ಹುಡುಗಿ ನಡ್ಕೊಂಡು ಹೋಗ್ತಾ ಇರ್ತಾಳೆ. ಆವಾಗ ಹುಡುಗಿ ಅವಳ ಕೈಯಲ್ಲಿದ್ದ ಪೆನ್ಸಿಲ್ ಅನ್ನ ಎತ್ತಿ ಬಿಸಾಕಿ ಆಟ ಆಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಮಿಸ್ ಆಗಿ ಅದು ಡ್ರೈನೇಜ್ ಒಳಗಡೆ ಬಿದ್ದೋಗುತ್ತೆ. ಅಷ್ಟೇ ಆ ಹುಡುಗಿ ತುಂಬಾನೇ ಗಾಬರಿ ಆಗ್ಬಿಡ್ತಾಳೆ. ಯಾಕೆ ಅಂದ್ರೆ ಒಂದೇ ಒಂದು ಪೆನ್ಸಿಲ್ ಅನ್ನ ಮಾತ್ರನೇ ತಗೊಂಡು ಬರ್ಬೇಕು ಅಂತ ಹೇಳಿದ್ರಲ್ವಾ. ಸೊ ಒಂದು ಪೆನ್ಸಿಲ್ ಅನ್ನ ಮಾತ್ರನೇ ಆ ಹುಡುಗಿ ಕೈಯಲ್ಲಿ ಮಡಗಿದ್ದು. ಇವಾಗ ಏನನ್ನ ಮಾಡೋದು ಅಂತ ಆ ಹುಡುಗಿ ಕನ್ಫ್ಯೂಷನ್ ಆಗ್ತಾ ಇರ್ಬೇಕಾದ್ರೆ ನಮ್ಮ ಹೀರೋ ಆ ಜಾಗಕ್ಕೆ ಬರ್ತಾನೆ. ಆ ಹುಡುಗಿಗೆ ಏನಾದ್ರೂ ಹೆಲ್ಪ್ ಅನ್ನ ಮಾಡೋಣ ಅಂತ ಯೋಚನೆ ಮಾಡ್ತಾನೆ. ಡ್ರೈನೇಜ್ ಒಳಗಡೆ ಬಿದ್ದಿರುವ ಪೆನ್ಸಿಲ್ ಅನ್ನ ತಗೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಅದನ್ನ ತಗೊಳ್ಳೋಕೆನೆ ಆಗಲ್ಲ. ಆದ್ರೆ ನಮ್ಮ ಹೀರೋ ಕೈಯಲ್ಲೂ ಬರೀ ಒಂದೇ ಒಂದು ಪೆನ್ಸಿಲ್ ತಾನೇ ಇರ್ತಾ ಇರೋದು. ಆದ್ರಿಂದ ತಕ್ಷಣ ನಮ್ಮ ಹೀರೋ ಏನನ್ನ ಮಾಡ್ತಾನೆ ಅಂದ್ರೆ ಅವನ ಪೆನ್ಸಿಲ್ ಅನ್ನ ಫಟ್ ಅಂತ ಎರಡಾಗಿ ಮುರಿದು ಆ ಹುಡುಗಿಗೆ ಒಂದು ಪೀಸ್ ಅನ್ನ ಬರೆಯೋಕೆ ಕೊಡ್ತಾನೆ. ಯಾಕೆಂದ್ರೆ ಒಳಗಡೆ ಶಾರ್ಪ್ನರ್ ಇರುತ್ತೆ ಅನ್ನೋ ರೀತಿ ಆ ಮೇಡಮ್ ಅವರು ಹೇಳಿರ್ತಾರೆ ಅಲ್ವಾ. ಆ ನಂಬಿಕೆಯಲ್ಲೇ ಈ ರೀತಿ ಪೆನ್ಸಿಲ್ ಅನ್ನು ಹೊಡೆದು ಆ ಹುಡುಗಿಗೆ ಕೊಟ್ಟು ಸಹಾಯ ಮಾಡ್ತಾ ಇದ್ದಾನೆ ನಮ್ಮ ಹುಡುಗ. ಅದಕ್ಕೆ ಆ ಹುಡುಗಿ ತುಂಬಾ ತುಂಬಾ ಥ್ಯಾಂಕ್ಸ್ ಕಣಪ್ಪ, ಇದಕ್ಕಾಗಿ ನಾನು ರಿಟರ್ನ್ ನಿನಗೆ ಸಹಾಯ ಮಾಡೇ ಮಾಡ್ತೀನಿ. ಒಳಗಡೆ ನಾನು ಕರೆಕ್ಟ್ ಆಗಿ ಬರೆಯುವ ಆನ್ಸರ್ ಅನ್ನ ನಿನಗೆ ಹೇಳ್ಕೊಡ್ತೀನಿ ಆಯ್ತಾ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹೀರೋ ಇಲ್ಲ ಇಲ್ಲ ಆ ರೀತಿ ಎಲ್ಲ ಬೇಕಾಗಿಲ್ಲ ನನಗೆ ಅಂತ ಹೇಳ್ತಾನೆ. ಆಮೇಲೆ ಎಲ್ಲರೂ ಎಕ್ಸಾಮ್ ಹಾಲಿಗೆ ಬರ್ತಾರೆ. ಈ ಜಾಗದಲ್ಲಿ ಮತ್ತೆ ಆ ನಂಬರ್ 2 ಮೇಡಮ್ ಅವರು ಇರ್ತಾ ಇದ್ದಾರೆ. ಅವರು ಏನನ್ನ ಹೇಳ್ತಾರೆ ಅಂದ್ರೆ ಯಾರುವೇ ಮಾತಾಡಬಾರ್ದು, ಲೈಟ್ ಆಗಿ ಮಾತಾಡಿದ್ರು ಕೂಡ ನಿಮ್ಮನ್ನ ಹೊರಗಡೆ ಕಳಿಸ್ಬಿಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ಆವಾಗ ಒಂದು ಹುಡುಗಿ ಲೈಟ್ ಆಗಿ ಸದ್ದು ಮಾಡ್ತಾಳೆ ಅಂತ. ಏನನ್ನ ಮಾಡ್ದೆ ನೀನು ಅಂತ ಕೇಳ್ತಾರೆ ಟೀಚರ್. ಅದಕ್ಕೆ ಆ ಹುಡುಗಿ ಇಲ್ಲ ಮೇಡಮ್ ಗಂಟ್ಲನ್ನ ಕ್ಲೀನ್ ಮಾಡ್ಕೊಂಡೆ ಅಂತ ಹೇಳ್ತಾಳೆ. ಅದಕ್ಕೆ ಟೀಚರ್ ಏನು ಇವಾಗ ನೀನು ಮಾತಾಡಿ ಬಿಟ್ಟಿದ್ಯಲ್ಲ, ಸುಮ್ನೆ ಎದ್ದು ಹೊರಗಡೆ ಹೋಗು, ನೀನು ಡಿಸ್ಕ್ವಾಲಿಫೈ ಆಗ್ಬಿಟ್ಟಿದ್ಯಾ ಅಂತ ಹೇಳಿ ಆ ಹುಡುಗಿಯನ್ನು ಹೊರಗಡೆ ಕಳಿಸ್ತಾರೆ. ಪಾಪ ಹುಡುಗಿ ತುಂಬಾನೇ ಬೇಜಾರಾಗಿ ಅಲ್ಲಿಂದ ಎದ್ದು ಹೊರಟೋಗ್ಬಿಡ್ತಾಳೆ. ಸೊ ಇದನ್ನ ನೋಡಿದ ಮಿಕ್ಕಿರೋ ಸ್ಟೂಡೆಂಟ್ಸ್ ಎಲ್ಲರೂ ಶಾಕ್ ಆಗ್ಬಿಡ್ತಾರೆ. ಆವಾಗ ನಮ್ಮ ಹೀರೋ ಹಾಗೆ ಆಕ್ಷನ್ ಮಾಡಿ ತೋರಿಸ್ತಾನೆ ಈ ರೀತಿ ಪೆನ್ಸಿಲ್ ಅನ್ನ ಶಾರ್ಪ್ ಮಾಡ್ಕೋಬೇಕು ಅಂತ. ಅದಕ್ಕೆ ಟೀಚರ್ ಕೂಡ ನಮ್ಮ ಹೀರೋವನ್ನ ಅಲೋ ಮಾಡ್ತಾರೆ. ಏನು ಅಂತ ನೋಡಿದ್ರೆ ಮುಂದೆ ಟೇಬಲ್ ಅಲ್ಲಿ ಒಂದು ಶಾರ್ಪ್ನರ್ ಇರ್ತಾ ಇರುತ್ತೆ. ಅದರಲ್ಲಿ ನಮ್ಮ ಹೀರೋ ಅವನ ಪೆನ್ಸಿಲ್ ಅನ್ನ ಶಾರ್ಪ್ ಮಾಡ್ಕೊಂಡು ಮತ್ತೆ ಎಕ್ಸಾಮ್ ಬರೆಯೋದಕ್ಕಾಗಿ ಅವನ ಟೇಬಲ್ ಗೆ ಬಂದು ಕೂತ್ಕೋತಾನೆ. ಸೊ ಇವಾಗ ಮೇಡಮ್ ಅವರು ಏನನ್ನ ಹೇಳ್ತಾರೆ ಅಂದ್ರೆ ನಿಮಗೆ ಎಕ್ಸಾಮಿಗೆ ಆದ ಟೈಮ್ ಬರೀ 1 ಗಂಟೆ ಟೈಮ್ ಅಷ್ಟೇ. ಅದರಲ್ಲಿ ನೀವು 4 ರೂಲ್ಸ್ ಅನ್ನ ಫಾಲೋ ಮಾಡಬೇಕಾಗಿದೆ. ಫಸ್ಟ್ ರೂಲ್ ಏನು ಅಂದ್ರೆ ನಿಮ್ಮ ಆನ್ಸರ್ ಶೀಟ್ ಅಲ್ಲಿ ನಿಮ್ಮ ಹೆಸರನ್ನ ಬರಿಬೇಕು. ಎರಡನೇ ರೂಲ್ ಕ್ವಶನ್ ಪೇಪರ್ ಅಲ್ಲಿ ಇರುವ ಎಲ್ಲ ಕ್ವಶನ್ಸ್ ಅನ್ನು ನೀವು ಕೇರ್ಫುಲ್ ಆಗಿ ಓದಿ ನೋಡಬೇಕು. ಮೂರನೇ ರೂಲ್ ಕರೆಕ್ಟ್ ಆದ ಆನ್ಸರ್ ಅನ್ನ ರೌಂಡ್ ಮಾಡಬೇಕು. ನಾಲ್ಕನೇ ರೂಲ್ ಪೇಪರ್ ಅನ್ನ ತಂದು ನನ್ನ ಕೈಗೆ ಕೊಡಬೇಕು ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿ ಸ್ಟೂಡೆಂಟ್ಸ್ ಎಲ್ಲರೂ ಶಾಕ್ ಆಗಿ ನೋಡ್ತಾ ಇರ್ತಾರೆ. ಅಯ್ಯೋ ನಿನ್ನ ನಾರ್ಮಲ್ ಆಗಿ ರೂಲ್ಸ್ ಇದು ತಾನೆ ಅಂತ ನೋಡ್ತಾ ಇರ್ತಾರೆ. ಆಮೇಲೆ ಇವರಿಗಾದ ಎಕ್ಸಾಮ್ ಶುರುವಾಗುತ್ತೆ. ಸ್ಟಾರ್ಟ್ ಆಗಿದ ತಕ್ಷಣವೇ ಸ್ಟೂಡೆಂಟ್ಸ್ ಎಲ್ಲರೂ ಅವರ ಕ್ವಶನ್ ಪೇಪರ್ಸ್ ಅನ್ನ ನೋಡ್ಬೇಕಾದ್ರೆ ಎಲ್ಲರಿಗೂ ಶಾಕ್. ಯಾಕೆ ಅಂದ್ರೆ ಕ್ವಶನ್ಸ್ ಅಷ್ಟೊಂದು ಟಫ್ ಆಗಿರ್ತಾ ಇದೆ. ಅದ್ರಲ್ಲೂ ಒಬ್ಬ ಹುಡುಗನನ್ನ ನೋಡಿದ್ರೆ ಇದನ್ನೆಲ್ಲ ನನ್ನ ಕೈಯಲ್ಲಿ ಬರೆಯೋಕೆ ಆಗಲ್ಲ ಅಂತ ಹೇಳಿ ಅಲ್ಲಿಂದ ಎದ್ದು ಬಿದ್ದು ಹೊರಗಡೆ ಓಡಿ ಹೋಗ್ಬಿಡ್ತಾನೆ. ಸೊ ಹೀರೋನು ಇವಾಗ ಕ್ವಶನ್ ಪೇಪರ್ ಅನ್ನ ನೋಡ್ತಾನೆ. ಅವನಿಗೂ ಏನುವೇ ಅರ್ಥ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ಎಲ್ಲ ಕ್ವಶನ್ಸ್ ಹಿಸ್ಟ್ರಿ ಮತ್ತೆ ಜಾಗ್ರಫಿಗಾದ ಕ್ವಶನ್ಸ್ ಗಳಾಗೆ ಇರ್ತಾ ಇವೆ. ಸೊ ಅದನ್ನ ನೋಡೋ ಹೀರೋಗೂ ಏನನ್ನ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಆ ಟೀಚರ್ ಹೇಳಿದ್ರಲ್ವಾ ಫಸ್ಟ್ ರೂಲು ನಿಮ್ಮ ಹೆಸರನ್ನ ಕ್ವಶನ್ ಪೇಪರ್ ಅಲ್ಲಿ ಬರೀರಿ ಅಂತ. ಅದೇ ತರನೇ ನಮ್ಮ ಹೀರೋ ಹೆಸರನ್ನ ಬರೀತಾನೆ. ಆಮೇಲೆ ಒಂದೊಂದು ಕ್ವಶನ್ ಆಗಿ ಓದಿ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಅದೇ ಸಮಯದಲ್ಲಿ ಮುಂದೆ ಒಂದು ಹುಡುಗಿ ಕೂತಿದ್ದಾಳಲ್ಲ, ಅದೇ ನಮ್ಮ ಹೀರೋ ಕೂಡ ಪೆನ್ಸಿಲ್ ಅನ್ನ ಕೊಟ್ಟು ಸಹಾಯ ಮಾಡಿದಾನಲ್ಲ, ಆ ಹುಡುಗಿಯನ್ನ ನೋಡಿದ್ರೆ ಫಸ್ಟ್ ಎಕ್ಸಾಮ್ ಅನ್ನ ಕಂಪ್ಲೀಟ್ ಮಾಡ್ಬಿಟ್ಟಿದ್ದಾಳೆ. ತುಂಬಾನೇ ಖುಷಿಯಾಗಿ ಗೆದ್ದು ಟೀಚರ್ ಹತ್ರ ಪೇಪರ್ ಅನ್ನು ಕೊಡೋಕೆ ಹೋಗ್ಬೇಕಾದ್ರೆ ಹೀರೋಗಾಗಿ ಒಂದು ಪೇಪರ್ ಅಲ್ಲಿ ಆನ್ಸರ್ಸ್ ಎಲ್ಲವನ್ನು ಬರೆದು ಅವನ ಹತ್ರ ಹಾಕ್ಬಿಟ್ಟು ಹೋಗ್ತಾಳೆ. ಹೀರೋನು ಆ ಪೇಪರ್ ಅನ್ನ ನೋಡ್ತಾನೆ. ಆದ್ರೂ ಇದೆಲ್ಲ ನನಗೆ ಬೇಕಾಗಿಲ್ಲ ಅಂತ ಪೇಪರ್ ಅನ್ನು ಒಂದು ದೂರ ಕಳಿಸ್ಬಿಡ್ತಾನೆ. ಆಮೇಲೆ ಸ್ವಲ್ಪ ಹೊತ್ತಲ್ಲಿ ನಮ್ಮ ಹೀರೋ ಎಲ್ಲಾ ಕ್ವಶನ್ಸ್ ಅನ್ನು ಓದಿ ನೋಡಿರ್ತಾನೆ. ಆ ರೀತಿ ಓದ್ಬಿಟ್ಟು ಲಾಸ್ಟ್ ಕ್ವಶನ್ ಗೆ ಬಂದು ಓದ್ಬೇಕಾದ್ರೆ ಅದರಲ್ಲಿ ಫಸ್ಟ್ ಕ್ವಶನ್ ಗಾದ ಉತ್ತರ ಇರ್ತಾ ಇದೆ. ಅದು ಮಾತ್ರ ಇಲ್ಲ, ಫಸ್ಟ್ ಕ್ವಶನ್ ಗಾದ ಉತ್ತರವೇ ಈ ಲಾಸ್ಟ್ ಪೇಜ್ ಅಲ್ಲಿ ಇರ್ತಾ ಇರೋದು. ಇವಾಗ್ಲೇನೆ ನಮ್ಮ ಹೀರೋಗೆ ಅರ್ಥ ಆಗ್ಲಿಕ್ಕೆ ಬರ್ತಾ ಇದೆ ಆನ್ಸರ್ ಕೂಡ ಈ ಕ್ವಶನ್ ಪೇಪರ್ ಅಲ್ಲಿ ಇರ್ತಾ ಇದೆ ಅಂತ. ಸೊ ತಕ್ಷಣ ಮುಂದೆ ಹಿಂದೆ ನೋಡಿ ಕರೆಕ್ಟ್ ಆಗಿ ಆನ್ಸರ್ಸ್ ಅನ್ನ ರೌಂಡ್ ಅಪ್ ಮಾಡ್ತಾ ಇರ್ತಾನೆ. ಸೊ ಬೇಗ ಬೇಗ ನಮ್ಮ ಹೀರೋ ಎಲ್ಲ ಆನ್ಸರ್ ಅನ್ನು ರೌಂಡ್ ಅಪ್ ಮಾಡಿ ಮುಗಿಸಬೇಕಾದ್ರೆ ಕರೆಕ್ಟ್ ಆಗಿ ಟೈಮ್ ಆಗುತ್ತೆ. ಅಷ್ಟೇ ಆ ಮೇಡಮ್ ಮತ್ತೆ ಸ್ಟೂಡೆಂಟ್ಸ್ ಹತ್ರ ಇಂದ ಪೇಪರ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಕರೆಕ್ಷನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ರೀತಿ ಕರೆಕ್ಷನ್ ಮಾಡಿ ಮುಗ್ದಾದ ಮೇಲೆ ಈ ಸಲ ಕೂಡ ನಮ್ಮ ಹೀರೋ ಒಬ್ಬನೇ ಪಾಸ್ ಆಗಿರೋದು. ನಮ್ಮ ಹೀರೋಗೆ ಹೆಲ್ಪ್ ಮಾಡ್ಬೇಕು ಅಂತ ಟ್ರೈ ಮಾಡಿದ ಹುಡುಗಿ ಕೂಡ ಫೇಲ್ ಆಗಿರ್ತಾಳೆ. ಸೊ ನಮ್ಮ ಹೀರೋಗೆನೆ ಶಾಕ್ ಆಗುತ್ತೆ. ಅಯ್ಯೋ ನಿನ್ನನ್ನ ನೋಡಿ ನಾನು ಬರ್ದಿದ್ರೆ ಅಷ್ಟೇ ಮುಗ್ದೋಗ್ತಿತ್ತು ಕತೆ ಅಂತ ಫೀಲ್ ಮಾಡ್ತಾ ಇರ್ತಾನೆ. ಸೊ ಇವಾಗ ನಮ್ಮ ಹೀರೋ 3ನೇ ಎಕ್ಸಾಮಿಗಾಗೂ ವೇಟ್ ಮಾಡ್ತಾ ಇರ್ತಾನೆ. ಸೊ ಹೀಗೆ ನಮ್ಮ ಹೀರೋ ಆ ರೂಮ್ ಅಲ್ಲಿ ವೇಟ್ ಮಾಡ್ತಾ ಇರ್ಬೇಕಾದ್ರೆ ಆವಾಗ ಒಬ್ಬ ಹುಡುಗ ಸ್ಪೆಕ್ಸ್ ಅನ್ನ ಹಾಕೊಂಡು ಒಳಗಡೆ ಬರ್ತಾನೆ. ಸೊ ಇವನು ಈ ರೀತಿನೇ ಎಕ್ಸಾಮ್ ಅಲ್ಲಿ ಪಾಸ್ ಆಗಿ ಇಲ್ಲಿಗೆ ಬಂದಿದ್ದಾನೆ ಅನ್ಸುತ್ತೆ. ಅಂದ್ರೆ ಈ ರೀತಿ ತುಂಬಾ ಸೆಕ್ಷನ್ ಅಲ್ಲಿ ಈ ರೀತಿ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಿದ್ದಾರೆ. ಅದರಲ್ಲಿ ಪಾಸ್ ಆಗಿ ಸೆಲೆಕ್ಟ್ ಆಗಿ ಬಂದಿರೋ ಹುಡುಗನೇ ಈ ಹುಡುಗ. ಸೊ ಈ ಹುಡುಗನ ಪ್ಲಸ್ ಏನು ಅಂದ್ರೆ ಇವನು ಏನನ್ನೆಲ್ಲ ನೋಡ್ತಾನೋ ಅವು ಎಲ್ಲವನ್ನು ಚೆನ್ನಾಗಿ ಇವನ ಮೈಂಡ್ ಅಲ್ಲಿ ನೆನ್ಪಿಟ್ಕೊಳ್ಳೋಕೆ ಆಗುತ್ತೆ. ಅದೇನೇ ಈ ಹುಡುಗನ ಪ್ಲಸ್. ಆದ್ರಿಂದಾನೇ ನಾನು ಪಾಸ್ ಆದೆ ಅಂತ ಹುಡುಗ ಹೇಳ್ಬೇಕಾದ್ರೆ ಇವಾಗ ನಮ್ಮ ಹೀರೋ ಮತ್ತೆ ಈ ಹುಡುಗ ಇಬ್ಬರು ಮಾತಾಡ್ಕೋತಾ ಇರ್ತಾರೆ. ಆ ರೀತಿ ಮಾತಾಡ್ಬೇಕಾದ್ರೇನೆ ಇವ್ರುಗಳಿಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ ನಮ್ಮ ಹೀರೋ ಒಂದು ಹುಡುಗಿಗೆ ಪೆನ್ಸಿಲ್ ಅನ್ನ ಕೊಟ್ಟು ಸಹಾಯ ಮಾಡಿರ್ತಾನೆ ಅಲ್ವಾ. ಅದೇ ತರನೇ ಇವನ ಕ್ಲಾಸ್ ಅಲ್ಲಿ ಕೂಡ ಇವನು ಎಕ್ಸಾಮ್ ಬರೆಯೋಕೆ ಹೋಗ್ಬೇಕಾದ್ರೆ ಒಂದು ಹುಡುಗಿ ಜೊತೆ ಆಗಿರುತ್ತೆ. ಈ ಹುಡುಗ ಕೂಡ ಪೆನ್ಸಿಲ್
ಪೆನ್ಸಿಲ್ ಅನ್ನ ಎರಡಾಗಿ ಹೊಡೆದಾಕಿ ಆ ಹುಡುಗಿಗೆ ಕೊಟ್ಟು ಹೆಲ್ಪ್ ಮಾಡಿರ್ತಾನೆ. ಅದೇ ತರನೇ ಎಕ್ಸಾಮ್ ಅಲ್ಲಿ ಕೂಡ ಹುಡುಗಿ ಬರೆಯೋದಕ್ಕೆ ಬಿಟ್ಟನ್ನ ಕೊಟ್ಟಿರ್ತಾಳೆ ಈ ಹುಡುಗನಿಗೆ. ಈ ಹುಡುಗ ಅದು ಬೇಡ ಅಂತ ಅದನ್ನ ದೂರ ಒದ್ದಿರ್ತಾನೆ. ಸೊ ಇವಾಗ್ಲೇನೆ ಇವ್ರುಗಳಿಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಈ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡೋರು ಇದು ನಮಗೆ ಮಡಗಿರುವ ಟೆಸ್ಟ್ ನಾರ್ಮಲ್ ಆದ ಟೆಸ್ಟ್ ಆಗಿ ಮಾತ್ರವೇ ಇಲ್ಲದೆ ನಮ್ಮ ಕರುಣೆಯ ಗುಣವನ್ನು ನಾವು ಎಷ್ಟು ನಿಯತಾಗಿ ಇರ್ತೀವಿ ಅನ್ನೋದನ್ನು ಟೆಸ್ಟ್ ಮಾಡಿ ನೋಡಿದ್ದಾರೆ ಅನ್ನೋದನ್ನ ಇಬ್ಬರುವೇ ಇವಾಗ ಅರ್ಥ ಮಾಡ್ಕೋತಾರೆ. ಆವಾಗ ಆ ಸಮಯದಲ್ಲಿ ಒಂದು ಹುಡುಗಿ ಬೇರೆ ಒಳಗಡೆ ಜೋರಾಗಿ ಓಡಿ ಬರ್ತಾಳೆ. ಯಾರು ಅಂತ ನೋಡಿದ್ರೆ ಈ ಹುಡುಗಿಯ ಹೆಸರು ಕೇಟ್. ಇವಳು ಏನನ್ನ ಹೇಳ್ತಾಳೆ ಅಂದ್ರೆ, ನಾನು ಇದರಲ್ಲಿ ಸೆಲೆಕ್ಟ್ ಆಗ್ಬಿಟ್ಟಿದ್ದೀನಿ, ಆದ್ರೆ ನಾನು ಎಕ್ಸಾಮ್ ಅನ್ನ ಬರೆದೆಲ್ಲ ಪಾಸ್ ಮಾಡಿಲ್ಲ, ಆಟೋಮೆಟಿಕ್ ಹಾಗೆ ಸೆಲೆಕ್ಟ್ ಆಗ್ಬಿಟ್ಟೆ ಅಂತ ಹೇಳ್ತಾಳೆ. ಆಕ್ಚುಲಿ ಈ ಹುಡುಗಿ ಒಬ್ಬಳು ಅಥ್ಲೇಟ್. ಅದು ಮಾತ್ರ ಇಲ್ಲ, ಇವಳು ಒಂದು ಅಡ್ವೆಂಚರ್ ಹುಡುಗಿ. ಸೊ ಇವಳು ಎಲ್ಲಿಗೆ ಹೋದ್ರು ಅವಳ ಜೊತೆಗೆ ಒಂದು ಬಕೆಟ್ ಅನ್ನು, ಅದ್ರ ಒಳಗಡೆ ಸ್ವಲ್ಪ ಹಗ್ಗವನ್ನು ಮತ್ತೆ ಸ್ವಲ್ಪ ಸೇಫ್ಟಿ ಎಕ್ವಿಪ್ಮೆಂಟ್ಸ್ ಅನ್ನೆಲ್ಲ ಮಡಗಿರ್ತಾಳೆ. ಸೊ ಈ ಹುಡುಗಿ ಹೇಗೆ ಸೆಲೆಕ್ಟ್ ಆಗಿದ್ದಾಳೆ ಅಂದ್ರೆ, ಫೇಲ್ ಆಗಿದ್ದ ಸ್ಟೂಡೆಂಟ್ಸ್ ಅವರ ಪೇರೆಂಟ್ಸ್ ಇದಾರೆ ಅಲ್ವಾ, ಅವರೆಲ್ಲ ಕೋಪ ಮಾಡ್ಕೊಂಡು ನಂಬರ್ 2 ಟೀಚರ್ ಇದಾರಲ್ಲ ಅವರೇ ತಾನೇ ಪೇಪರ್ ಅನ್ನ ಕರೆಕ್ಷನ್ ಮಾಡಿ ಎಲ್ಲ ಸ್ಟೂಡೆಂಟ್ಸ್ ಅನ್ನು ಫೇಲ್ ಮಾಡಿದ್ದು. ಆದ್ರಿಂದ ಪೇರೆಂಟ್ಸ್ ಅವರಿಗೆ ಬೈದು ಅವರನ್ನ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡಿರ್ತಾರೆ. ಆವಾಗ ಈ ಕೇಟ್ ಹುಡುಗಿನೇ ಆ ಪೇರೆಂಟ್ಸ್ ಎಲ್ಲರನ್ನು ಡಿಸ್ಟ್ರಾಕ್ಟ್ ಮಾಡಿ ಆ ನಂಬರ್ 2 ಟೀಚರ್ ಅನ್ನ ಕಾಪಾಡಿರ್ತಾಳೆ. ಆದ್ರಿಂದಾನೇ ಈ ಹುಡುಗಿ ಕೂಡ ಸೆಲೆಕ್ಟ್ ಆಗಿದ್ದಾಳೆ. ಹಾಗೆ ಇವರು ಮೂವರು ನಿಂತು ಮಾತಾಡ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ಇನ್ನ ಇಬ್ಬರು ಸ್ಟೂಡೆಂಟ್ಸ್ ಬರ್ತಾವ್ರೆ. ಇವ್ರುಗಳು ಸೆಲೆಕ್ಟ್ ಆಗಿದ್ದಾರೆ ಅನ್ಸುತ್ತೆ. ಅದ್ರಲ್ಲಿ ಈ ಹುಡುಗಿಯನ್ನ ನೋಡಿದ್ರೆ ಓವರ್ ಕಾನ್ಫಿಡೆಂಟ್ ಹುಡುಗಿ. ಸೊ ಇವಾಗ ಟೋಟಲ್ ಆಗಿ 5 ಜನರು ಸೆಲೆಕ್ಟ್ ಆಗಿದ್ದಾರೆ. ನೆಕ್ಸ್ಟ್ ಎಕ್ಸಾಮಿಗಾಗಿ ಪ್ರಿಪೇರ್ ಆಗಿರ್ತಾ ಇದ್ದಾರೆ. ಅದೇ ತರ ನೆಕ್ಸ್ಟ್ ಎಕ್ಸಾಮಿಗೆ ಈ ಸ್ಟೂಡೆಂಟ್ಸ್ ಅನ್ನ ಕರೀತಾರೆ. ಇವ್ರುಗಳು ನೆಕ್ಸ್ಟ್ ಬಿಲ್ಡಿಂಗ್ ಗೆ ನೆಕ್ಸ್ಟ್ ಎಕ್ಸಾಮಿಗಾಗಿ ಹೋಗ್ತಾರೆ. ಆ ಜಾಗದಲ್ಲಿ ಒಬ್ಬರು ಕ್ಯಾಪ್ ಹಾಕೊಂಡು ಹೊರಗಡೆ ಬರ್ತಾರೆ. ಹೊರಗಡೆ ಬಂದು, ಏನ್ರಪ್ಪ ನೀವು 5 ಜನರ, ಸರಿ ಆಯ್ತು, ನಿಮಗಾದ ಟೆಸ್ಟ್ ಏನು ಗೊತ್ತಾ, ಈ ರೂಮ್ ಒಳಗಡೆ ಹೋಗಿ, ಆದ್ರೆ ಒಬ್ಬೊಬ್ಬರಾಗಿ ಹೋಗಿ ಅಂತ ಹೇಳ್ಬೇಕಾದ್ರೆ ಫಸ್ಟ್ ಆ ಕಾನ್ಫಿಡೆಂಟ್ ಹುಡುಗಿ ಇದ್ದಾಳೆ ಅಲ್ಲ, ಆ ಹುಡುಗಿ ಫಸ್ಟ್ ಒಳಗಡೆ ಹೋಗ್ತಾಳೆ. ಒಳಗಡೆ ಹೋಗಿ ಸುತ್ತಮುತ್ತ ನೋಡ್ಬೇಕಾದ್ರೆ ಕೆಳಗಡೆ ಒಂದು ಕ್ವಶನ್ ಬರ್ದಿದೆ. ಅದ್ರಲ್ಲಿ ಏನಂತ ಬರ್ದಿದೆ ಅಂದ್ರೆ, ನೀವು ಈ ರೂಮ್ ಅನ್ನ ಕ್ರಾಸ್ ಮಾಡಿ ಹೋಗ್ಬೇಕು, ಆದರೆ ನಿಮ್ಮ ಪಾದ ಈ ರೂಮ್ ಅಲ್ಲಿ ಕೆಳಗಡೆ ಇರುವ ಬ್ಲಾಕ್ ಅಂಡ್ ವೈಟ್ ಸ್ಕ್ವೇರ್ ಮೇಲೆ ಟಚ್ ಆಗಬಾರ್ದು ಅನ್ನೋ ತರ ಬರ್ದಿರ್ಬೇಕಾದ್ರೆ ಈ ಹುಡುಗಿನೂ ನೋಡ್ತಾವಳೆ ಹೇಗೆ ಇದರಲ್ಲಿ ಕಾಲಿ ಹೆಜ್ಜೆನ ಹಿಡದೆ ನಡೆದು ಹೋಗೋಕೆ ಆಗುತ್ತೆ. ಅದ್ರಲ್ಲೂ ತುಂಬಾ ದೂರದಲ್ಲೇ ಎಲ್ಲೋ ಬಾಕ್ಸಸ್ ಎಲ್ಲ ಇರ್ತಾ ಇದೆ. ಸೊ ಇದನ್ನ ನೋಡಿದ ಹುಡುಗಿ, ಇದನ್ನೆಲ್ಲ ಕ್ರಾಸ್ ಮಾಡಿ ಹೇಗೆ ಹೋಗೋದು, ಅದೆಲ್ಲ ಚಾನ್ಸೇ ಇಲ್ಲ, ಆಗೋದೇ ಇಲ್ಲ ಅಂತ ಜೋರಾಗಿ ಕಿರ್ಚಿ ಹೇಳ್ತಾಳೆ. ಅಂದ್ರೆ ಈ ಹುಡುಗಿ ಏನಂತ ಅನ್ಕೋಬಿಟ್ಟಿದ್ದಾಳೆ ಅಂದ್ರೆ, ಇದೊಂದು ಟ್ರಿಕ್ಕಿ ಕ್ವಶನ್ ಅಂತ ಅನ್ಕೋಬಿಟ್ಟಿದ್ದಾಳೆ ಅನ್ಸುತ್ತೆ. ಆದ್ರಿಂದ ಜೋರಾಗಿ ಸದ್ದು ಮಾಡಿ ಹೇಳ್ಬೇಕಾದ್ರೆ ಇದನ್ನ ಕೇಳಿದ ಕ್ಯಾಪ್ ಹಾಕೊಂಡಿರುವ ವ್ಯಕ್ತಿ ಹೊರಗಡೆ ನೋಡಿ ಆ ಹುಡುಗಿ ಹತ್ರ, ಏನಂತ ಹೇಳ್ದೆ, ಆಗಲ್ವಾ, ಹಾಗಾದ್ರೆ ನೀನು ಡಿಸ್ಕ್ವಾಲಿಫೈ, ನಿನ್ನ ಮನೆಗೆ ಓಡಿ ಹೋಗು ಅಂತ ಹೇಳ್ತಾರೆ. ಅಷ್ಟೇ ಆ ಹುಡುಗಿ ಫೇಲ್ ಆಗ್ಬಿಟ್ಲು. ಆದ್ರಿಂದ ಹತ್ಕೊಂಡು ಅಲ್ಲಿಂದ ಓಡಿ ಹೋಗ್ಬಿಡ್ತಾಳೆ. ಇವಾಗ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬರ್ಸ್ ನಿಮಗಾದ ಕ್ವಶನ್ ಚೆನ್ನಾಗಿ ಕೇಳಿಸ್ಕೊಳ್ಳಿ. ಈ ಕ್ವಶನ್ ಗೆ ನೀವು ಹೇಗೆ ಉತ್ತರವನ್ನು ಕೊಡ್ತೀರಾ ಅಂತ, ಹೇಗೆ ನೀವು ಆ ರೂಮ್ ಅನ್ನ ಕ್ರಾಸ್ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಪಾಸ್ ಮಾಡಿ ಇಟ್ಕೊಂಡು ಬೇಗನೆ ಕಮೆಂಟ್ ಮಾಡಿ, ನೋಡೋಣ ಎಷ್ಟು ಜನರು ಹೇಗೆಲ್ಲ ಕ್ರಾಸ್ ಮಾಡ್ತೀರಾ ಅಂತ. ಓಕೆ, ಇವಾಗ ಕಥೆಯನ್ನು ನೋಡೋಣ. ಇವಾಗ ನೆಕ್ಸ್ಟ್ ಈ ಹುಡುಗ ಬರ್ತಾನೆ. ಸೊ ಈ ಹುಡುಗನನ್ನ ಸ್ಟ್ರಾಂಗ್ ಆದ ಹುಡುಗ ಅಂತಾನೆ ಹೇಳೋಣ. ಯಾಕೆ ಅಂದ್ರೆ ಆ ಹುಡುಗ ತುಂಬಾನೇ ಸ್ಟ್ರಾಂಗ್. ಅವನು ಹೇಗೆ ಕ್ರಾಸ್ ಮಾಡ್ತಾನೆ ಅಂದ್ರೆ, ಇಲ್ಲಿಂದ ಒಂದೇ ಜಂಪ್ ಆ ಯೆಲ್ಲೋ ಬಾಕ್ಸ್ ಗೆ ಹೋಗ್ಬಿಡ್ತಾನೆ. ಆಮೇಲೆ ಜಂಪ್ ಮಾಡಿ ಗೋಡೆಯಲ್ಲಿರುವ ಲೈಟ್ಸ್ ಅನ್ನೆಲ್ಲ ಕ್ಯಾಚ್ ಮಾಡಿ ಹೇಗೋ ರೂಮ್ ಅನ್ನೇ ಕ್ರಾಸ್ ಮಾಡಿ ಬಂದ್ಬಿಡ್ತಾನೆ ಹುಡುಗ. ಆಮೇಲೆ ನೋಡಿದ್ರೆ ಈ ಕೇಟ್ ಹುಡುಗಿ, ಅವಳೇ ಯಾವಾಗ್ಲೂ ಅವಳ ಜೊತೆಗೆ ಒಂದು ಬಕೆಟ್ ಅನ್ನ ಮಡಗಿರ್ತಾಳೆ ಅಲ್ಲ, ಅದರಲ್ಲಿರುವ ಹಗ್ಗವನ್ನ ತೆಗೆದು ಆ ಕಡೆ ಇರುವ ಡೋರ್ ಹ್ಯಾಂಡಲ್ ಗೆ ಬಿಸಾಕ್ತಾಳೆ. ಅದು ಕರೆಕ್ಟ್ ಆಗಿ ಲಾಕ್ ಆಗ್ಬೇಕಾದ್ರೆ ಹಾಗೆ ಆ ಹಗ್ಗದ ಮೇಲೆ ನೀಟಾಗಿ ನಡೆದು ರೂಮ್ ಅನ್ನ ಕ್ರಾಸ್ ಮಾಡಿ ಆ ಕಡೆಗೆ ಹೋಗ್ಬಿಡ್ತಾಳೆ. ನೆಕ್ಸ್ಟ್ ಆ ಸ್ಪೆಕ್ಸ್ ಹಾಕೊಂಡಿರುವ ಹುಡುಗ, ಅವನು ತುಂಬಾನೇ ಬ್ರಿಲಿಯಂಟ್ ಹುಡುಗ ಅಲ್ಲ, ಅವನು ಏನನ್ನ ಮಾಡ್ತಾನೆ ಅಂದ್ರೆ ಕ್ವಶನ್ಸ್ ಎಲ್ಲವನ್ನು ಓದಿ ನೋಡ್ತಾನೆ. ಅಂದ್ರೆ ಫುಟ್ ಪ್ರಿಂಟ್ಸ್ ಮಾತ್ರ ತಾನೇ ಕೆಳಗಡೆ ಟಚ್ ಆಗಬಾರ್ದು ಅಂತ ಯೋಚನೆ ಮಾಡಿ ಅವನ ಮಂಡಿಗಳನ್ನ ಮಾತ್ರನೇ ಯೂಸ್ ಮಾಡಿ ಆ ರೂಮ್ ಅನ್ನ ಕ್ರಾಸ್ ಮಾಡಿ ಈ ಕಡೆ ಬಂದು ಬಿಡ್ತಾನೆ ಹುಡುಗ. ಸೊ ಇವಾಗ 3 ಜನರು ಕ್ರಾಸ್ ಆಗ್ಬಿಟ್ಟಿದ್ದಾರೆ. ಲಾಸ್ಟ್ ಆಗಿ ನಮ್ಮ ಹೀರೋ ಒಳಗಡೆ ಬರ್ತಾನೆ. ಬಂದು ಆ ಕ್ವಶನ್ ಅನ್ನ ನೋಡ್ತಾನೆ. ನೋಡ್ಬಿಟ್ಟು ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾ ಇರ್ತಾನೆ. ಆಮೇಲೆ ನೋಡಿದ್ರೆ ಸಡನ್ ಆಗಿ ಪಟ ಅಂತ ಅವನ ಪಾಡಿಗೆ ನಡೆದು ಆ ರೂಮ್ ಅನ್ನ ಕ್ರಾಸ್ ಮಾಡಿ ಈ ಕಡೆ ನಾರ್ಮಲ್ ಆಗಿ ನಡೆದು ಬಂದು ಬಿಡ್ತಾನೆ. ಸೊ ಹೊರಗಡೆ ಬಂದಿದ್ದ ತಕ್ಷಣ ಸ್ಪಿಕ್ಸ್ ಹಾಕಿರೋ ಹುಡುಗ ನಮ್ಮ ಹೀರೋ ಹತ್ರ, ಹೇಗೋ ನೀನು ಕ್ರಾಸ್ ಮಾಡಿ ಬಂದೆ ಅಂತ ಕೇಳ್ಬೇಕಾದ್ರೆ, ನಾರ್ಮಲ್ ಆಗಿ ನಡ್ಕೊಂಡು ಬಂದೆ ಕಣೋ ಅಂತ ಹೇಳ್ತಾನೆ. ಏನು ನಾರ್ಮಲ್ ಆಗಿ ನಡೆದು ಬಂದ, ನಾವೆಲ್ಲ ತುಂಬಾನೇ ಕಷ್ಟಪಟ್ಟು ಬಂದ್ವಿ ಕಣೋ, ಅದು ಹೇಗೆ ನೀನು ಮಾತ್ರ ನಾರ್ಮಲ್ ಆಗಿ ನಡೆದು ಬಂದಿರ್ತೀಯ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಹೀರೋ, ಅಲ್ಲಿ ಏನಂತ ಹಾಕಿದ್ರು, ಸ್ಕ್ವೇರ್ ಶೇಪ್ ಅಲ್ಲಿ ಇರುವ ಬ್ಲಾಕ್ ಮತ್ತೆ ವೈಟ್ ಬಾಕ್ಸ್ ಅಲ್ಲಿ ಕಾಲನ ಇಟ್ಟು ನಡಿಬಾರ್ದು ಅಂತ ಹಾಕಿತ್ತು ಅಲ್ವಾ. ಆದ್ರೆ ಆ ರೂಮ್ ಅಲ್ಲಿ ಫ್ಲೋರ್ ಅಲ್ಲಿ ಇದ್ದಿದ್ದ ವೈಟ್ ಮತ್ತೆ ಬ್ಲಾಕ್ ಬಾಕ್ಸಸ್ ಅಲ್ಲ, ಸ್ಕ್ವೇರ್ ಬಾಕ್ಸಸ್ ಅಲ್ಲ, ಹೈಟ್ ಸ್ವಲ್ಪ ಜಾಸ್ತಿ ಇರ್ತಾ ಇತ್ತು, ವಿಡ್ತ್ ಕಡಿಮೆ ಇರ್ತಾ ಇತ್ತು ಅಂತ ಹೇಳ್ಬೇಕಾದ್ರೇನೆ ನಮ್ಮ ಹೀರೋ ಎಷ್ಟು ಜೀನಿಯಸ್ ಅನ್ನೋ ವಿಷಯ ನಮಗೆ ಅರ್ಥ ಆಗ್ಲಿಕ್ಕೆ ಬರುತ್ತೆ. ಇದನ್ನ ಕೇಳಿದ ಆ ಹುಡುಗರು, ಅಯ್ಯೋ ಈ ಈಸಿ ಸಿಂಪಲ್ ವೇ ಅನ್ನ ಬಿಟ್ಬಿಟ್ಟು ನಾವು ಇಷ್ಟೊಂದು ಕಷ್ಟಪಟ್ಟು ಬಂದಿವ ಅಂತ ಎಲ್ಲರೂ ಯೋಚನೆ ಮಾಡಿ ಬೇಜಾರಾಗ್ತಾರೆ. ಆಮೇಲೆ ನೋಡಿದ್ರೆ ಈ 4 ಹುಡುಗರು ಮಾತ್ರವೇ ನೆಕ್ಸ್ಟ್ ರೌಂಡಿಗಾದ ಎಕ್ಸಾಮಿಗೆ ಪಾಸ್ ಆಗಿ ಒಳಗಡೆ ಬಂದಿದ್ದಾರೆ. ಆದ್ರಿಂದ ಆ ಕ್ಯಾಪ್ ಹಾಕೊಂಡಿರುವ ವ್ಯಕ್ತಿ ಹುಡುಗರನ್ನ ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಫೈನಲ್ ಟೆಸ್ಟ್ ಗೆ ಕರ್ಕೊಂಡು ಹೋಗ್ತಾರೆ. ಆ ಫೈನಲ್ ಟೆಸ್ಟ್ ಗಾಗಿ
ಒಂದು ಟನಲ್ ಒಳಗಡೆ ಕರ್ಕೊಂಡು ಹೋಗ್ತಾರೆ ಹುಡುಗರನ್ನ. ಆ ಸ್ಟೂಡೆಂಟ್ಸ್ ಗೆ ಏನಿವೇ ಅರ್ಥ ಆಗ್ತಾ ಇಲ್ಲ. ನಾವು ಒಂದು ದೊಡ್ಡ ಯೂನಿವರ್ಸಿಟಿಗೆ ತಾನೇ ಬಂದಿದೀವಿ, ಆದ್ರೆ ಏನಕ್ಕಾಗಿ ಇವರು ನಮ್ಮನ್ನ ಈ ರೀತಿಯ ದಾರಿಯಲ್ಲೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ರೀತಿ ಯೋಚನೆ ಮಾಡ್ತಾ ಇರ್ತಾರೆ ಹುಡುಗರು. ಆಮೇಲೆ ಒಂದು ವೇ ಇಂದ ಹೊರಗಡೆ ಬರ್ತಾರೆ. ಬಂದ್ರೆ ಅದು ಯಾವುದೋ ಸೀಕ್ರೆಟ್ ಜಾಗ ಅನ್ಸುತ್ತೆ. ಆ ಜಾಗಕ್ಕೆ ಬಂದ ಮೇಲೆ ಆ ಕ್ಯಾಪ್ ಹಾಕೊಂಡಿರುವ ವ್ಯಕ್ತಿ ನೀವು ಇಲ್ಲೇ ವೆಯ್ಟ್ ಮಾಡ್ತಾ ಇರಿ, ನಾನು ಬಂದ್ಬಿಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಆದ್ರಿಂದ ಆ 4 ಹುಡುಗರು ಮಾತ್ರವೇ ಅಲ್ಲಿ ಇರ್ತಾರೆ. ಆದ್ರಿಂದ ಅವರುಗಳ ಒಳಗಡೆ ಮಾತಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಇಂಪಾರ್ಟೆಂಟ್ಲಿ ಅವರವರ ಫ್ಯಾಮಿಲಿ ಬಗ್ಗೆ ಮಾತಾಡ್ಕೋತಾ ಇರ್ತಾರೆ. ಸೊ ಈ ಕೇಟ್ ಹುಡುಗಿ ಏನನ್ನ ಹೇಳ್ತಾಳೆ ಅಂದ್ರೆ, ನನ್ನ ತಾಯಿಯವರು ಚಿಕ್ಕ ವಯಸ್ಸಿನಲ್ಲೇ ತೀರೋದ್ರು, ಆದ್ರಿಂದ ನನ್ನ ತಂದೆಯವರು ನನ್ನನ್ನ ಒಂದು ಆರ್ಫನೇಜ್ ಅಲ್ಲಿ ಸೇರಿಸ್ಬಿಟ್ರು. ಆದ್ರೂ ಅದ್ರ ಬಗ್ಗೆ ಯೋಚನೆ ಮಾಡಿ ನಾನು ಫೀಲ್ ಮಾಡ್ಲಿಲ್ಲ. ಯಾಕೆ ಗೊತ್ತಾ, ಆ ರೀತಿ ನಮ್ಮ ತಂದೆಯವರು ಆರ್ಫನೇಜ್ ಅಲ್ಲಿ ಸೇರಿಸಿದ್ರಿಂದಾನೇ ನಾನು ಇವಾಗ ಇಷ್ಟೊಂದು ಟ್ಯಾಲೆಂಟೆಡ್ ಆಗಿ ಇರ್ತಾ ಇರೋದು, ಒಂದು ಅಡ್ವೆಂಚರ್ ಗರ್ಲ್ ಆಗಿ ಇರ್ತಾ ಇರೋದು. ಆದ್ರಿಂದಾನೇ ಎಕ್ಸಾಮ್ ಅನ್ನ ಕೂಡ ಪಾಸ್ ಮಾಡಿ ಈ ಮಟ್ಟಿಗೆ ನಾನು ಬಂದಿದ್ದೀನಿ ಅಂತ ಹೇಳ್ಬೇಕಾದ್ರೆ, ಅದಕ್ಕೆ ನಮ್ಮ ಹೀರೋ ಕೂಡ ಇಲ್ಲಿಯವರೆಗೂ ನಮ್ಮ ತಂದೆ ತಾಯಿಯನ್ನ ನಾನು ನೋಡೇ ಇಲ್ಲ ಅಂತ ಹೇಳ್ಬೇಕಾದ್ರೆ, ಆವಾಗ ಆ ಸ್ಟ್ರಾಂಗ್ ಆದ ಹುಡುಗ ಕೂಡ ಅವನು ಪುಷಪ್ಸ್ ಅನ್ನ ಮಾಡ್ಕೊಂಡೆ, ನನಗೆ ನಮ್ಮ ತಂದೆ ತಾಯಿ ಅಂದ್ರೆ ತುಂಬಾನೇ ಇಷ್ಟ, ಅವರು ಯಾವಾಗ್ಲೂ ನನ್ನನ್ನ ಮಿರಾಕಲ್ ಅಂತಾನೆ ಹೇಳ್ತಾ ಇರ್ತಾರೆ ಅನ್ನೋ ರೀತಿ ಹೇಳ್ತಾ ಇರ್ತಾನೆ. ಇವ್ರುಗಳು ಈ ರೀತಿ ಮಾತಾಡ್ತಾನೆ ಇರ್ಬೇಕಾದ್ರೆ ಆ ಜಾಗಕ್ಕೆ ಆ ಕ್ಯಾಪ್ ಹಾಕೊಂಡಿರುವ ವ್ಯಕ್ತಿ ಬರ್ತಾನೆ. ಬಂದು ನಮ್ಮ ಹುಡುಗರ ಹತ್ರ ನಾವು ಎಲ್ಲರೂ ಹೋಗೋಣವಾ ಅಂತ ಹೇಳಿ ಹುಡುಗರನ್ನೆಲ್ಲ ಕರ್ಕೊಂಡು ಒಂದು ಜಾಗಕ್ಕೆ ಬರ್ತಾನೆ. ಅಲ್ಲಿಗೆ ಬಂದು ನೋಡ್ಬೇಕಾದ್ರೆ ಆ ರೌಂಡ್ ಅನ್ನ ಹುಡುಗಿ ಇರ್ತಾ ಇದ್ದಾಳೆ. ಅದೇ ಎಕ್ಸಾಮ್ ಹಾಲ್ ಅಲ್ಲಿ ಇವಳನ್ನ ತಾನೇ ಕಳ್ಸಿ ಚೆಕ್ ಮಾಡಿರ್ತಾರೆ. ಸೊ ಇವಳನ್ನು ನೋಡಿದ ತಕ್ಷಣ ಶಾಕ್ ಆಗ್ತಾರೆ. ಹಾಗಾದ್ರೆ ನೀವು ಸ್ಟೂಡೆಂಟ್ ಇಲ್ವಾ ಅಂತ ಕೇಳ್ಬೇಕಾದ್ರೆ, ಅದಕ್ಕೆ ಅವಳು ಕೂಡ ಹೌದು ನಾನೇನು ಸ್ಟೂಡೆಂಟ್ ಇಲ್ಲ, ನಾನು ನಿಮ್ಮನ್ನ ಚೆಕ್ ಮಾಡೋದಕ್ಕಾಗಿ ಬಂದಿರೋದು, ಟೆಸ್ಟ್ ಮಾಡಿ ನೋಡ್ತೀನಿ, ಇದೇನೇ ನಿಮಗಾದ ಫೈನಲ್ ಟೆಸ್ಟ್. ಇದು ಏನು ಗೇಮ್ ಅಂದ್ರೆ, ಈ ಜಾಗ ಒಂದು ಮೇಜ್ ರೀತಿ ಇರುತ್ತೆ. ಸೊ ನೀವು ಈ ಜಾಗದಲ್ಲಿ ಮೇಲ್ಗಡೆ ಟೆರೆಸ್ಗೆ ಹೋಗುವ ದಾರಿಯನ್ನ ಕಂಡು ಹಿಡಿದು ಮೇಲ್ಗಡೆ ಹೋಗ್ಬೇಕು. ಅಲ್ಲಿ ಒಂದು ಬೆಲ್ ಇರುತ್ತೆ, ಅದನ್ನ ಫಸ್ಟ್ ಮೂವರು ಹೋಗಿ ಬೆಲ್ ಮಾಡಬೇಕು. ಆ ರೀತಿ ಬೆಲ್ ಮಾಡೋರು ಮಾತ್ರವೇ ವಿನ್ನರ್ಸ್ ಅಂತ ಹೇಳ್ಬೇಕಾದ್ರೆ ಹುಡುಗರು ರೆಡಿ ಆಗ್ತಾರೆ. ಆವಾಗ ಆ ಹುಡುಗಿ ಮತ್ತೆ ಒಂದು ಕ್ಲೂ ಕೊಡ್ತಾರೆ. ಕಣ್ಣನ್ನ ಮುಚ್ಚಿದರೆ ದಾರಿ ಉಂಟಾಗುತ್ತೆ ಅನ್ನೋ ರೀತಿ ಒಂದು ಕ್ಲೂ ಅನ್ನ ಕೊಡ್ತಾರೆ. ಅದೇ ತರ ಇವಾಗ ಎಕ್ಸಾಮ್ ಶುರು ಆಗುತ್ತೆ. ನಮ್ಮ ಹುಡುಗರು ಅಲ್ಲಿ ಏನಾದ್ರೂ ಕ್ಲೂ ಸಿಗುತ್ತಾ ಅಂತ ಹುಡುಕ್ತಾ ಇರ್ತಾರೆ. ಅದ್ರಲ್ಲಿ ಈ ಸ್ಪೆಕ್ಸ್ ಹುಡುಗ ಅವನ ಬುದ್ಧಿವಂತಿಕೆ ಎಲ್ಲವನ್ನು ಯೂಸ್ ಮಾಡಿ ಅವನ ಬ್ರೈನ್ ಅನ್ನ ನೇವಿಗೇಟ್ ಮಾಡಿ ಅವನ ಪಾಡಿಗೆ ಅಲ್ಲಿಗೆ ಹೋಗೋದಕ್ಕೆ ಶುರು ಮಾಡ್ತಾವನೆ. ಆವಾಗ ಈ ಕಡೆ ಇರುವ ಸ್ಟ್ರಾಂಗ್ ಆದ ಹುಡುಗನಿಗೆ ಏನನ್ನ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಸೊ ಅವನು ಏನನ್ನ ಮಾಡ್ತಾನೆ ಅಂದ್ರೆ, ಸರಿ ಓಕೆ ನಾವು ಈ ಸ್ಪೆಕ್ಸ್ ಹುಡುಗನನ್ನೇ ಫಾಲೋ ಮಾಡಿ ಹೋಗೋಣ ಅಂತ ಹುಡುಗನನ್ನ ಫಾಲೋ ಮಾಡಿ ಹೋಗೋದಕ್ಕೆ ಶುರು ಮಾಡ್ತಾವನೆ. ಅದು ಮಾತ್ರ ಇಲ್ಲ, ಈ ಕಡೆ ಕೇಟ್ ಹುಡುಗಿ ಇದ್ದಾಳೆ ಅಲ್ಲ, ಅದೇ ಅಡ್ವೆಂಚರಸ್ ಹುಡುಗಿ, ಅವಳು ಏನನ್ನ ಮಾಡ್ತಾಳೆ ಅಂದ್ರೆ, ಅಲ್ಲಿರುವ ಒಂದು ಜಾಗದಲ್ಲಿ ಸ್ಕ್ರೂನೆಲ್ಲ ಬಿಚ್ಚಾಕ್ಬಿಟ್ಟು ಹಾಗೆ ಶಾರ್ಟ್ ಕಟ್ ಅನ್ನು ಯೂಸ್ ಮಾಡಿ ಮೇಲ್ಗಡೆ ಟೆರೆಸ್ಗೆ ಹೋಗೋದಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ಕೊನೆಯದಾಗಿ ನಮ್ಮ ಹೀರೋವನ್ನ ತೋರಿಸ್ತಾರೆ. ಅವನಿಗೆ ಏನುವೇ ಅರ್ಥ ಆಗ್ತಾ ಇಲ್ಲ. ಸೊ ಅವನು ಏನನ್ನ ಮಾಡ್ತಾನೆ ಅಂದ್ರೆ, ಅದು ಮಾತ್ರ ಇಲ್ಲ, ಅವನು ನಿಂತಿರುವ ಜಾಗದಲ್ಲಿ 4 ಡೈರೆಕ್ಷನ್ ಅನ್ನು ಕೊಟ್ಟಿರ್ತಾರೆ. ಅದನ್ನ ಏನಕ್ಕಾಗಿ ಕೊಟ್ಟಿದೆ ಅಂತ ನಮ್ಮ ಹೀರೋ ಯೋಚನೆ ಮಾಡಿ ನೋಡ್ಬೇಕಾದ್ರೇನೆ ಆ ರೌಂಡ್ ಅನ್ನ ಹುಡುಗಿ ಹೇಳಿದ್ದು ನಮ್ಮ ಹೀರೋಗೆ ನೆನಪಾಗುತ್ತೆ, ಕಣ್ಣನ್ನ ಮುಚ್ಚಿದರೆ ದಾರಿ ಉಂಟಾಗುತ್ತೆ ಅಂತ. ಸೊ ನಮ್ಮ ಹೀರೋ ಕಣ್ಣನ್ನ ಮುಚ್ಚಿ ಆ ಡೈರೆಕ್ಷನ್ ಸಿಂಬಲ್ಸ್ ಅನ್ನ ಮುಟ್ಟಿ ನೋಡ್ಬೇಕಾದ್ರೆ ಅದರಲ್ಲಿ ಚಿಕ್ಕದಾಗಿ ಬೇರೆ ಕಡೆ ಡೈರೆಕ್ಷನ್ ಅನ್ನ ತೋರಿಸಿ ಒಂದು ಚಿಕ್ಕ ಸಿಂಬಲ್ ಇರ್ತಾ ಇರುತ್ತೆ, ಕಣ್ಣು ಕಾಣಿಸದೇ ಇರೋರಿಗೆ ಮಾಡಿರ್ತಾರಲ್ಲ ಆ ರೀತಿ. ಸೊ ಅದನ್ನ ಯೂಸ್ ಮಾಡಿ ನಮ್ಮ ಹೀರೋ ಅದನ್ನ ಫಾಲೋ ಮಾಡಿ ಒಂದು ದಾರಿಯಲ್ಲಿ ಹೋಗ್ತಾನೆ. ಈ ಕಡೆ ಆ ಸ್ಪೆಕ್ಸ್ ಹಾಕೊಂಡಿರುವ ಹುಡುಗ ಟೆರೆಸ್ಗೆನೆ ಬಂದಾಯ್ತು. ಮೇಲ್ಗಡೆ ಇರುವ ಬೆಲ್ ಅನ್ನ ನೋಡಿದ ತಕ್ಷಣ ಅದನ್ನ ಬೆಲ್ ಮಾಡೋದಕ್ಕೆ ಓಡಿ ಹೋಗ್ತಾನೆ. ಆದ್ರೆ ಅವನ ಹಿಂದೆನೆ ಆ ಸ್ಟ್ರಾಂಗ್ ಆದ ಹುಡುಗ ಬಂದಿರ್ತಾನೆ ಅಲ್ವಾ, ಅವನು ಏನನ್ನ ಮಾಡ್ತಾನೆ ಅಂದ್ರೆ, ಆ ಸ್ಪೆಕ್ಸ್ ಹುಡುಗನನ್ನ ಕೆಳಗಡೆ ತಳ್ಳಿ ಬೀಳಿಸ್ಬಿಟ್ಟು ಇವನ ಬೆಲ್ ಅನ್ನ ಒಡೆಯೋದಕ್ಕಾಗಿ ಓಡಿ ಹೋಗ್ತಾನೆ. ಆಮೇಲೆ ನಮ್ಮ ಹೀರೋ ಆ ಜಾಗಕ್ಕೆ ಬರ್ತಾನೆ. ಕೆಳಗಡೆ ಬಿದ್ದಿರುವ ಸ್ಪೆಕ್ಸ್ ಹುಡುಗನಿಗೆ ಎದ್ದೇಳೋದಕ್ಕೆ ಹೆಲ್ಪ್ ಮಾಡಿ, ಬಾ ಬೇಗ ಹೋಗಿ ಬೆಲ್ ಮಾಡೋಣ ಅಂತ ಅವನನ್ನು ಎತ್ತಾಕೊಂಡು ಬೆಲ್ ಹೊಡೆಯೋದಕ್ಕಾಗಿ ಹೋಗ್ತಾನೆ. ಆದ್ರೆ ಅಷ್ಟರಲ್ಲಿ ಆ ಸ್ಟ್ರಾಂಗ್ ಆದ ಹುಡುಗ ಬೆಲ್ ಮಾಡ್ಬಿಟ್ಟಿರ್ತಾನೆ. ಆವಾಗ ಮಿಕ್ಕಿರೋ ಕೇಟ್ ಹುಡುಗಿ ಮಾತ್ರ ಒಬ್ಬೊಂಟಿಯಾಗಿ ಕೂತಿರ್ತಾಳೆ. ಅವಳ ಹತ್ರ ನಮ್ಮ ಹೀರೋ ಬಂದು, ನೀನು ಬೆಲ್ ಮಾಡಿಲ್ವಾ ಅಂತ ಕೇಳ್ಬೇಕಾದ್ರೆ, ನಾವು ಮೂವರು ಒಟ್ಟಿಗೆ ಸೇರಿ ಬೆಲ್ಲನ್ನ ಮಾಡೋಣ ಅಂತ ಹೇಳ್ತಾಳೆ. ಆದ್ರಿಂದ ಅದೇ ತರ ಅವರು ಮೂವರುವೆ ಸೇರಿ ಬೆಲ್ಲನ್ನ ಮಾಡ್ತಾರೆ. ಆ ರೀತಿ ಬೆಲ್ ಮಾಡಿದ ಮೇಲೆ ಆ ನಂಬರ್ 2 ಟೀಚರ್ ಏನನ್ನ ಹೇಳ್ತಾರೆ ಅಂದ್ರೆ, ನೀವು ಮೂವರುವೆ ಸೆಲೆಕ್ಟೆಡ್ ಅಂತ ಹೇಳ್ತಾರೆ. ಈ ಸ್ಟ್ರಾಂಗ್ ಆದ ಹುಡುಗನಿಗೆ ಏನುವೇ ಅರ್ಥ ಆಗ್ತಾ ಇಲ್ಲ. ಯಾಕೆ ನೀವು ಈ ರೀತಿ ಹೇಳ್ತಾ ಇದ್ದೀರಾ, ನಾನೇ ತಾನೇ ಫಸ್ಟ್ ಬೆಲ್ ಅನ್ನ ಮಾಡಿದ್ದು ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಟೀಚರ್, ಲೋ ತಮ್ಮ, ಯಾರು ಫಸ್ಟ್ ಅನ್ನ ಬೆಲ್ ಮಾಡ್ತಾರೆ ಅನ್ನೋದೆಲ್ಲ ಇಂಪಾರ್ಟೆಂಟ್, ಯಾರು ಮೂವರು ಒಟ್ಟಿಗೆ ಸೇರಿ ಬೆಲ್ ಅನ್ನ ಮಾಡ್ತಾರೋ ಅವರೇನೆ ಗೆದ್ದವರು, ಅದೇನೇ ರೂಲ್ ಅಂತ ಹೇಳ್ತಾರೆ. ಅಷ್ಟೇ ಇದನ್ನ ಕೇಳಿದ ಸ್ಟ್ರಾಂಗ್ ಆದ ಹುಡುಗ ತುಂಬಾನೇ ಶಾಕ್ ಆಗ್ತಾನೆ. ಆಮೇಲೇನು ಅವನನ್ನ ಒದ್ದು ಅಲ್ಲಿಂದ ಓಡಿಸ್ಬಿಡ್ತಾರೆ. ಇವಾಗ ನಮ್ಮ ಹುಡುಗರು ಮೂವರೇ ಗೆದ್ದಿರ್ತಾರೆ. ನಮ್ಮ ಹುಡುಗರು ಸೆಲೆಕ್ಟ್ ಆಗ್ಬಿಟ್ಟಿದ್ದಾರೆ. ಸೊ ಸೆಲೆಕ್ಟ್ ಆಗಿದ್ದ ಹುಡುಗರು ಮೂವರನ್ನು ಆ ಮೇಡಮ್ ಅವರು ಕರ್ಕೊಂಡು ಬೇರೆ ಕಡೆ ಹೋಗ್ತಾರೆ. ಸ್ವಲ್ಪ ದೂರ ನಡೆದು ಬಂದು ಒಂದು ರೂಮ್ ಒಳಗಡೆ ನಮ್ಮ ಹುಡುಗರನ್ನ ಕರ್ಕೊಂಡು ಬರ್ತಾರೆ. ಆ ರೂಮ್ ಅಲ್ಲೇ ನಿಕೋಲಸ್ ಬೆನೆಡಿಕ್ಟ್ ಅನ್ನೋರು ಇರ್ತಾರೆ. ಸೊ ಇವರೇನೇ ಈ ಎಕ್ಸಾಮ್ಸ್ ಎಲ್ಲವನ್ನು ಕಂಡಕ್ಟ್ ಮಾಡಿರೋರು ಅನ್ಸುತ್ತೆ. ಸೊ ಕೊನೆದಾಗಿ ಸೆಲೆಕ್ಟ್ ಆಗಿ ಬಂದಿರೋ ಹುಡುಗರು ಎಲ್ಲರಿಗೂ ಕಂಗ್ರಾಚುಲೇಷನ್ ಮಾಡ್ತಾರೆ. ಆಮೇಲೆ ನಮ್ಮ ಹುಡುಗರನ್ನ ಒಂದು ಜಾಗದಲ್ಲಿ ಕೂರಿಸಿ, ಈ ರೀತಿ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಿದ್ದು ನಿಮ್ಮನ್ನ ಬೋರ್ಡ್ ರೈಟ್ ಯೂನಿವರ್ಸಿಟಿಗೆ ಕಳಿಸ್ಕೊಡೋದಕ್ಕಾಗಲ್ಲ, ಅದರ ಬದಲು ಈ ಪ್ರಪಂಚವನ್ನ ಕಾಪಾಡೋದಕ್ಕೆ ರೆಡಿಯಾಗಿರುವ ಮಕ್ಕಳನ್ನ ಸೆಲೆಕ್ಟ್ ಮಾಡೋದಕ್ಕಾಗಿ ಈ ಎಕ್ಸಾಮ್.
ಅದಕ್ಕಾಗಿ ಈ ಟೆಸ್ಟ್ ಅನ್ನ ನಾವು ಮಾಡಿದ್ದು ಅಂತ ಅವರು ಹೇಳ್ಬೇಕಾದ್ರೆ ಇದನ್ನ ಕೇಳಿ ಹುಡುಗರು ಶಾಕ್ ಆಗ್ತಾರೆ. ಅವ್ರಗಳಿಗೆ ಏನುವೇ ಅರ್ಥ ಆಗ್ತಾ ಇಲ್ಲ. ಈ ರೀತಿನೇ ನಿಕೋಲಸ್ ಅವರು ಮಾತಾಡ್ತಾನೆ ಇರ್ಬೇಕಾದ್ರೆ ಆ ಜಾಗಕ್ಕೆ ಒಬ್ಬಳು ಚಿಕ್ಕ ಹುಡುಗಿ ಬರ್ತಾವಳೆ 4ನೇದಾಗಿ. ಸೊ ಈ ಹುಡುಗಿನೂ ಈ ರೀತಿಯ ಎಕ್ಸಾಮ್ ನೆಲ್ಲ ಪಾಸ್ ಮಾಡಿನೇ ಈ ಜಾಗಕ್ಕೆ ಬಂದಿರ್ತಾವಳೆ. ಆದ್ರೆ ಸ್ವಲ್ಪ ಬೇರೆ ರೀತಿ. ಅದು ಹೇಗೆ ಅಂದ್ರೆ ಇವಳು ಯಾವ ರೂಲ್ ಅನ್ನು ಕರೆಕ್ಟ್ ಆಗಿ ಫಾಲೋ ಮಾಡಿರಲ್ಲ. ಇವಾಗ ಪೆನ್ಸಿಲ್ ಅನ್ನ ಒಂದನೇ ತಗೊಂಡು ಹೋಗ್ಬೇಕು ಅಂತ ಹೇಳಿದ್ರಲ್ವಾ, ಆದ್ರೆ ಇವಳು ಅವಳ ಕೋಟ್ ಒಳಗಡೆ ತುಂಬಾ ಪೆನ್ಸಿಲ್ ಗಳನ್ನ ಹೌಸಿಟ್ಟು ತಗೊಂಡು ಹೋಗಿರ್ತಾಳೆ. ಆಮೇಲೆ ಎಲ್ಲ ಕ್ವಶನ್ಸ್ ಅನ್ನು ಹೊಡೆದಾಕಿಟ್ಟಿರ್ತಾಳೆ. ಕೊನೆದಾಗಿ ಆ ಮೇಜಲ್ಲೂ ಏನನ್ನು ಕಂಡುಹಿಡಿಯದೆ ಅವಳ ಪಾಡಿಗೆ ಒಂದು ಜಾಗದಲ್ಲಿ ಕೂತು ತಿಂತಾ ಇದ್ದಿರ್ತಾಳೆ. ಸೊ ಈ ರೀತಿ ಈ ಹುಡುಗಿ ಎಲ್ಲದರಲ್ಲೂ ಯೂನಿಕ್ ಆಗಿ ಇರ್ತಾ ಇದ್ದಾಳಲ್ಲ, ಆದ್ರಿಂದಾನೇ ಇವಳನ್ನ ಸೆಲೆಕ್ಟ್ ಮಾಡಿರ್ತಾರೆ. ಅದರಲ್ಲೂ ಯಾವ ತರ ಯುನಿಕ್ ಸ್ಮಾರ್ಟೆಸ್ಟ್ ಕಿಡ್ ಅಂತ. ಸೊ ಇವಾಗ 4 ಹುಡುಗರ ಹತ್ರನು ನಿಕೋಲಸ್ ಅವರು ಏನನ್ನ ಹೇಳ್ತಾರೆ ಅಂದ್ರೆ, ನಿಮ್ಮ 4 ಜನರಿಗೂ ಒಂದು ಅದ್ಭುತವಾದ ಚಾನ್ಸ್ ಸಿಕ್ಕಿದೆ. ಈ ಪ್ರಪಂಚವನ್ನ ಕಾಪಾಡುವ ಚಾನ್ಸ್. ಈ ಪ್ರಪಂಚವನ್ನ ಒಂದು ಫೋರ್ಸ್ ಬಂದು ಅಫೆಕ್ಟ್ ಮಾಡ್ತಾ ಇದೆ ಅಲ್ವಾ, ಜನರಿಗೆ ಕಷ್ಟವನ್ನ ಕೊಡ್ತಾ ಇದೆ ಅಲ್ವಾ. ಆ ಫೋರ್ಸ್ ಎಲ್ಲಿಂದ ಬರ್ತಾ ಇದೆ ಅನ್ನೋ ವಿಷಯವನ್ನ ನಾನು ಕಂಡಿಡಿದು ಬಿಟ್ಟಿದ್ದೀನಿ. ಯಾಕೆ ಅಂದ್ರೆ ಅದು ರೇಡಿಯೋ ಮತ್ತೆ ಟಿವಿಯಿಂದಾನೇ ಬರ್ತಾ ಇದೆ. ಅದರಲ್ಲೂ ಅದರಿಂದ ಬರ್ತಾ ಇರುವ ಸೌಂಡ್ ಇಂದ. ಜಾಸ್ತಿ ಸೌಂಡ್ ಇರುವ ವಿಷಯವನ್ನ ಮಾತ್ರನೇ ಜನರು ಕೇಳಿಸ್ಕೊತಾ ಇರ್ತಾರೆ. ಆದ್ರೆ ಅದರ ಹಿಂದೆ ಮೈನ್ಯೂಟ್ ಆಗಿ ಒಂದು ಸದ್ದು ಕೇಳ್ತಾ ಇರುತ್ತೆ. ಮೈನ್ಯೂಟ್ ಆಗಿ ಒಂದು ಫ್ರೀಕ್ವೆನ್ಸಿಯಲ್ಲಿ ಆ ಸದ್ದು ಬರ್ತಾ ಇರುತ್ತೆ. ಅದನ್ನ ಜನರು ಕೇಳಿಸ್ಕೊಳ್ಳೋದ್ರಿಂದ ಅವರು ತುಂಬಾನೇ ಅಫೆಕ್ಟ್ ಆಗ್ತಾ ಇದ್ದಾರೆ. ಆ ಸದ್ದು ಜನರ ಕಿವಿಗೆ ಕೇಳಿಸ್ತಾ ಇದೆಯೋ ಇಲ್ವೋ, ಆದ್ರೆ ಅವರುಗಳ ಬ್ರೈನ್ ಅನ್ನ ಅದು ಅಫೆಕ್ಟ್ ಮಾಡ್ತಾ ಇದೆ ಆ ಸದ್ದು. ಆದ್ರಿಂದಾನೇ ಜನರು ಯಾವಾಗ್ಲೂ ಹೆದರ್ಕೊಂಡು ತುಂಬಾನೇ ಬೇಜಾರಾಗಿ ಸಪ್ಪಿಗೆ ಇರ್ತಾ ಇರೋದು. ಈ ಸದ್ದಿಂದ ಇಡೀ ಪ್ರಪಂಚವೇ ನಾಶ ಆಗೋದಕ್ಕೆ ಚಾನ್ಸಸ್ ಇದೆ ಅಂತ ಕೂಡ ನಾವು ಹೇಳ್ಬಹುದು. ಅದು ಮಾತ್ರ ಇಲ್ಲ, ಈ ಸಿಗ್ನಲ್ ಎಲ್ಲ ಎಲ್ಲಿಂದ ಬರ್ತಾ ಇದೆ ಅಂದ್ರೆ ಒಂದು ಸೀಕ್ರೆಟ್ ಆದ ಐಲ್ಯಾಂಡ್ ಇಂದ ಬರ್ತಾ ಇದೆ. ಅದನ್ನ ನಾನು ಇವಾಗ ರೀಸೆಂಟ್ ಆಗಿ ಕಂಡಿಡಿದ್ದು. ಅದರಲ್ಲೂ ಆ ಐಲ್ಯಾಂಡ್ ಅಲ್ಲಿರುವ ಚಿಕ್ಕ ಮಕ್ಕಳಿಗಾದ ಸ್ಕೂಲ್ ಇಂದಾನೇ ಈ ಫ್ರೀಕ್ವೆನ್ಸಿ ಸದ್ದು ಬರ್ತಾ ಇರೋದು. ಸೊ ದೊಡ್ಡವರ ಕೈಯಲ್ಲಿ ಆ ಜಾಗಕ್ಕೆ ಹೋಗಿ ಇದನ್ನ ಕಂಡುಹಿಡಿಯೋಕೆ ಆಗಲ್ಲ. ಅದಕ್ಕಾಗಿ ಚಿಕ್ಕ ಮಕ್ಕಳಾದ ನಿಮಗೆ ಒಂದು ಟೆಸ್ಟ್ ಅನ್ನ ಇಟ್ಟು ಅದರಲ್ಲಿ ಪಾಸ್ ಆದವರನ್ನ ಮಾತ್ರ ಸೆಲೆಕ್ಟ್ ಮಾಡಿ ಆ ಜಾಗಕ್ಕೆ ಕಳಿಸ್ತಾ ಇದ್ದೀನಿ. ಸೊ ನೀವು ಎಲ್ಲರೂ ಆ ಜಾಗಕ್ಕೆ ಹೋಗಿ ಈ ಪ್ರಪಂಚವನ್ನ ಕಾಪಾಡಬೇಕು. ಏನು ನೀವು ರೆಡಿನಾ ಅಂತ ಕೇಳ್ಬೇಕಾದ್ರೆ ಹುಡುಗರು ಎಲ್ಲರೂ ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾರೆ. ಚೆನ್ನಾಗಿ ಯೋಚನೆ ಮಾಡಿಬಿಟ್ಟು ಆಮೇಲೆ ಸರಿ ಅಂತ ಹೇಳ್ತಾರೆ. ಅಷ್ಟೇ. ಆಮೇಲೇನು ನಮ್ಮ ಹುಡುಗರನ್ನ ಐಲ್ಯಾಂಡ್ ಗೆ ಕಳಿಸ್ಕೊಡ್ತಾರೆ. ನಮ್ಮ ಹುಡುಗರು ಐಲ್ಯಾಂಡ್ ಗೆ ಹೋಗೋದಕ್ಕೆ ರೆಡಿ ಆಗ್ತಾರೆ. ಇಲ್ಲಿಗೆ ಫಸ್ಟ್ ಪಾರ್ಟ್ ಮುಗಿಯುತ್ತೆ. ಆಕ್ಚುಲಿ ಇದೊಂದು ವೆಬ್ ಸೀರೀಸ್. ಎಲ್ಲಾ ಎಪಿಸೋಡ್ ಅಲ್ಲೂ ಈ ರೀತಿಯ ಟ್ರಿಕ್ಕಿ ಕ್ವಶನ್ಸ್ ಗಳನ್ನ ಕೇಳಿ ಸರಿಯಾದ ಎಕ್ಸಾಮ್ ಅನ್ನು ಕೊಡ್ತಾ ಇರ್ತಾರೆ. ಓಕೆ, ಈ ವಿಡಿಯೋ ನಿಮಗೆ ತುಂಬಾನೇ ಇಷ್ಟ ಆಗಿರ್ಬೋದು ಅನ್ಸುತ್ತೆ. ಈ ತರದ ಡಿಫರೆಂಟ್ ಆದ ಮೂವೀಸ್ ಅನ್ನ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನು ಇಲ್ಲ, ನಿಮ್ಮ ಫ್ರೆಂಡ್ಸ್ ಗೆ, ಫ್ಯಾಮಿಲಿಗೆ, ರಿಲೇಟಿವ್ಸ್ ಗೆ ಹೇ ಈ ರೀತಿ ಒಂದು ಚಾನೆಲ್ ಇದೆ, ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಪೀಪಲ್ಸ್ ವಿತ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.